ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಹೊಂಟೇವಿ. ಎಲ್ಲಂದ್ರೆ ನಾರ್ಫಾಕ್ ಅಂತ ಹೇಳಿ. ಆ ನಾರ್ಫಾಕ್ ಒಳಗೆ ಒಂದು ಟುಲಿಪ್ ಗಾರ್ಡನ್ ಅಂತಂದು ಅಲ್ಲಿ ಹೊಂಟೀವಿ. ಟುಲಿಪ್ ಗಾರ್ಡನ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಟುಲಿಪ್ದ 2 ವಾರ ಇದು ಫ್ಲವರ್ಸ್ ನೋಡಕ್ ಸಿಗೋದು ನಮ್ಗೆ. ಸೊ ಆಮೇಲೆ ಅದು ಕಟ್ ಮಾಡ್ಕೊಂಡ್ಬಿಡ್ತಾರ ಎಲ್ಲ ಬೇರೆ ಬೇರೆ ಪರ್ಪಸಸ್ಸಿಗೆ. ಸೊ ನಾವು ಆ ಟುಲಿಪ್ ಗಾರ್ಡನಿಗೆ ಹೊಂಟೇವಿ. ಅದು ನಾರ್ಫಾಕ್ನಾಗ ಐತಿ. ನಾವಿರೋ ಪ್ಲೇಸಿಂದ ಅದು ಆಲ್ಮೋಸ್ಟ್ 2 ಅವರ್ಸ್ ಜರ್ನಿ ಕಾರ್ ಒಳಗೆ. ಅಲ್ಲಿಗೆ ಹೊಂಟೀವಿ ನಾವು ಇವತ್ತು. ನನ್ನಂತರೂ ಇದು ಫಸ್ಟ್ ವಿಸಿಟ್ ಟುಲಿಪ್ ಗಾರ್ಡನಿಗೆ. ಫುಲ್ ಎಕ್ಸೈಟೆಡ್ ಅದೀನಿ ನಾನು ಹೋಗಕ್ಕೆ. ಆಮೇಲೆ ಅಲ್ಲೇ ಏನಂದ್ರೆ ಫೋಟೋಶೂಟ್ ಎಲ್ಲ ಮಾಡ್ಸಕ್ ಬರ್ತಾರ. ಲೈಕ್ ಮದ್ವಿ ಫೋಟೋಶೂಟ್, ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಮೆಟರ್ನಿಟಿ ಫೋಟೋಶೂಟ್, ಈ ತರ ಎಲ್ಲ ಫೋಟೋಶೂಟ್ ಮಾಡ್ತಾರ. ಇದು ನಾರ್ಫಾಕ್ ಟುಲಿಪ್ ಗಾರ್ಡನ್ ಏನೈತಲ್ಲ, ಅದು UK ಒಳಗ ಲಾರ್ಜೆಸ್ಟ್ ಟುಲಿಪ್ ಗಾರ್ಡನ್ ಅಂತ. ಇದು ಬಿಟ್ರೆ ಆಕ್ಚುಲಿ ನಾವು ಆಮ್ಸ್ಟರ್ಡಾಮ್ ಹೋಗ್ಬೇಕು, ನೆದರ್ಲ್ಯಾಂಡ್ ಒಳಗ. UK ಒಳಗ ಇದು ದೊಡ್ಡದಾಗಿರೋದ್ರಿಂದ ಫುಲ್ ಕಷ್ಟ ಇದೆ ಆಕ್ಚುಲಿ ಟಿಕೆಟ್ಸ್ ಎಲ್ಲ ಸಿಗಾಕ. ವಿತಿನ್ 5 ಮಿನಿಟ್ಸ್ ಒಳಗ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗ್ಬಿಡ್ತೈತಿ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಅದೀನಿ. ಆಮೇಲೆ ನೀವು ನೋಡ್ರಿ ಹೆಂಗಿರ್ತೈತಿ ಟುಲಿಪ್ ಗಾರ್ಡನ್ ಅಂತಂದ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಎಲ್ಲ ತೋರಿಸ್ತೇನೆ ಹೆಂಗಿರ್ತೈತಿ ಫ್ಲವರ್ಸ್. ಆಮೇಲೆ ಡಿಫ್ರೆಂಟ್ ಕಲರ್ಸ್ ಆಫ್ ಟುಲಿಪ್ ಫ್ಲವರ್ಸ್ ಇರ್ತೈತಿ. ಸೊ ನಾನಂತೂ ಎಂಜಾಯ್ ಮಾಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಂತಂದ. ಸೊ ಸಿ ಯು ದೇರ್, ಬಾಯ್. ಸೊ ನಾವು ಟುಲಿಪ್ ಗಾರ್ಡನ್ ರೀಚ್ ಆದ್ವಿ. ನೋಡ್ಬೋದು ನೀವೆಲ್ಲ, ತೋರಿಸ್ತೇನೆ ನಿಮ್ಗೆ. ಸೊ ಇದು ಕಾರ್ ಪಾರ್ಕಿಂಗ್. ಸರಸ ಸದಾ ಕಾಲ ಸಮೂಹಗೊಳಿಸುವ ಹುಡುಗಿ, ಒಂದೇ ಒಂದು ನಿಮಿಷ ಇಮಾರೆ ಕೈ ಬೆರಳು ತಾಗಿ. ಸೊ ನೋಡಿದ್ರಲ್ಲ ಟುಲಿಪ್ ಗಾರ್ಡನ್ ಹೆಂಗಿತ್ತಂತ ಹೇಳಿ. ಫುಲ್ ಕಲರ್ಫುಲ್ ಇತ್ತು. ಆಮೇಲೆ ಫೋಟೋಶೂಟ್ ಎಲ್ಲ ಮಾಡೋಕೆ, ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕೆ ಮಸ್ತ್ ಇತ್ತು ಪ್ಲೇಸ್. ಆಮೇಲೆ ಚಲೋ ಇತ್ತು. ಫಸ್ಟ್ ಟೈಮ್ ಆಗಿರೋದ್ರಿಂದ ಫುಲ್ ಎಂಜಾಯ್ ಮಾಡಿದೆ ನಾನು. ಸೊ ಅದಾದ ತಕ್ಷಣ ನೆಕ್ಸ್ಟ್ ನಾವು ಒಂದಿನ ಸ್ಟೇಕೇಶನ್ ಅಂತ ಹೇಳಿ ಉಳ್ಕೊಂಡಿದ್ವಿ. 1 ಡೇ ಉಳ್ಕೊಂಡು ನೆಕ್ಸ್ಟ್ ಡೇ ಸಿಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನಾರ್ಫಾಕ್ ಸಿಟಿ. ನೋಡ್ಬೋದು ನೀವು ನಮ್ದು ಉಳ್ಕೊಳ್ಳೋ ಜಾಗ ಪಾಡ್ ಒಳಗದೀವಿ ನಾವು. ಮಸ್ತ್ ಪಾಡ್ ನೋಡ್ರಿ ಹೆಂಗೈತೆ ಅಂತ ಹೇಳಿ. ಸೊ ಈ ಪಾಡ್ ಒಳಗಿರೋದು ನಂಗೆ ಒಂದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಥರದ್ದು ಪಾಡ್ಸ್ ಒಳಗೆಲ್ಲ ಇರ್ಬೇಕಂತ ಭಾಳ ಆಸೆ ಇತ್ತು. ಒಳಗೆಲ್ಲ ಹೆಂಗೈತಿ ಹೋಗಿ ನೋಡ್ಕೊಂಬರ್ರಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನಾರ್ಫಾಕ್ ಟುಲಿಪ್ ಗಾರ್ಡನ್ ಎಲ್ಲ ಎಲ್ಲ ನೋಡ್ಕೊಂಬಂದ್ವಿ. ಈಗ ನೆಕ್ಸ್ಟ್ ನಾವು ಟುಲಿಪ್ ಗಾರ್ಡನ್ ನೋಡಿಕೊಂಡು ನಾವು ಇಲ್ಲೇ 1 ನೈಟ್ ಸ್ಟೇ ಮಾಡ್ತೀವಿ ನಾರ್ಫಾಕ್ ಒಳಗೆ. ಸ್ಟೇ ಮಾಡಿ ನೆಕ್ಸ್ಟ್ ಡೇ ಇಲ್ಲೇ ನಿಯರ್ ಬೈ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತಂದು ಬಂದ್ವಿ. ಸೊ ನಾವು ಇರೋ ಸ್ಟೇ ಹೆಂಗೈತಂತ ನಿಮ್ಗೆ ತೋರ್ಸಕ್ಕಂತಂದು ಈ ವಿಡಿಯೋ ಮಾಡತ್ತೀನಿ. ಸೊ ಈ ನಾವು ಎಲ್ಲ ಇರತ್ತೇವಂದ್ರೆ ಒಂದು ಪಾಡ್ ಒಳಗೆ ಇರತ್ತೀವಿ. ಸೊ ನೋಡ್ಬೋದು ಅದು ಫುಲ್ ಡಿಫ್ರೆಂಟ್ ಐತಿ, ಮಸ್ತ್ ಐತಿ. ನಿಮಗೂ ತೋರಿಸ್ತೇನೆ ಬನ್ನಿ.
ಸೊ ಇಲ್ಲಿ ನೋಡ್ಬೋದಲ್ಲ, ಇದು ನಮ್ದು ಪಾಡ್. ಇದು 1 ನೈಟ್ ಸ್ಟೇಗೆಲ್ಲ ಇದು ಮಸ್ತ್ ಇರ್ತೈತಿ. ಆಮೇಲೆ ಇಲ್ಲಿ ಸರೌಂಡಿಂಗ್ಸು ಎಲ್ಲ ಸೇಮ್ ಇದೇ ಥರ ಅದಾವ. ಸೊ ಬರೀ ಒಳಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ಬೋದಲ್ಲ, ಇಲ್ಲಿ ಈ ಚಿಕ್ಕ ಪಾಡ್ ಒಳಗೆ ಒಂದು ಸಣ್ಣ 2 ಸೀಟರ್ದು ಸೋಫಾ ಇಟ್ಟಾರ. ಆಮೇಲೆ ಈ ಕಡೆ ಬಂದ್ರೆ ಇಲ್ಲಿ ಒಂದು ಬೆಡ್ರೂಮ್ ಡಬಲ್ ಬೆಡ್. ಆಮೇಲೆ ಈ ಕಡೆ ಇಲ್ಲಿ ಒಂದು ಫ್ರಿಡ್ಜ್ ಇಟ್ಟಾರ, ಮಿನಿ ಫ್ರಿಡ್ಜ್. ಅಂಡ್ ಇಲ್ಲಿ ಒಂದು ಮೈಕ್ರೋವೇವ್ನ. ಆಮೇಲೆ ಇಲ್ಲಿ ಒಂದು ಡ್ರಾ. ಆಮೇಲೆ ಇಲ್ಲಿ ಏನಾದ್ರು ಇಟ್ಕೊಳಕ್ ಒಂದು ಕಬರ್ಡ್ ತರ ಕೊಟ್ಟಾರ. ಆಮೇಲೆ ಇಲ್ಲಿ ಎಲ್ಲ ಪ್ಲೇಸಸ್ ಏನಾದ್ರು ಇಟ್ಕೊಳಕ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಚಿಕ್ಕ ಟಿವಿ ಐತಿ. ಸೊ ಇದು 1 ನೈಟ್ ಸ್ಟೇಗ ಎಲ್ಲ ಮಸ್ತ್ ಐತಿ ಇದು. ಆಮೇಲೆ ಬಾತ್ರೂಮ್ಸ್ ಎಲ್ಲ ಹೊರಗಡೆ ಅದಾವ. ಸೊ ಇದು ಬಿಟ್ರೆ ಇದು 1 ನೈಟ್ ಸ್ಟೇಗ, ಆಮೇಲೆ 2 ನೈಟ್ ಸ್ಟೇಗ ಫುಲ್ ಮಸ್ತ್ ಐತಿ. ಆಮೇಲೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾವಿಲ್ಲಿ 1 ನೈಟ್ ಸ್ಟೇಗೆ ಬಂದೇವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನೋಡಿದ್ರಲ್ಲ ಪಾಡ್ ಹೆಂಗಿತ್ತಂತ, ಫುಲ್ ಕ್ಯೂಟ್ ಇತ್ತು, ಮಸ್ತ್ ಇತ್ತು. ಅದು ಸಣ್ಣ ಪಾಡ್ನಾಗ ಎಲ್ಲ ಫೆಸಿಲಿಟೀಸು ಇತ್ತು ಆಲ್ಮೋಸ್ಟ್. ಇಲ್ಲಿ ಬರೀ ಪಾಡ್ಸ್ ಅಲ್ಲ, ಇಲ್ಲಿ ಕ್ಯಾರವನ್ಸು ಇತ್ತು. ಕ್ಯಾರವನ್ಸ್ ಅಂದ್ರೆ ಗಾಡಿ ಥರ ಇರುತ್ತಲ್ಲ, ಅದ್ರೊಳಗೆ ಕ್ಯಾರವನ್ಸ್ ಆ ಥರನೂ ಇತ್ತು. ತೋರಿಸ್ತೇನೆ ನಿಮ್ಗೆ. ನೋಡ್ರಿ, ಇಲ್ಲೆಲ್ಲ ಫುಲ್ ಒಂದು ಏರಿಯಾ ಐತಿ. ಆ ಏರಿಯಾ ಒಳಗೆ ಫುಲ್ ಕ್ಯಾರವನ್ಸ್, ಆಮೇಲೆ ಈ ಥರದ ಪಾಡ್ಸ್ ಎಲ್ಲ ಇತ್ತು. ಈ ಕ್ಯಾರವನ್ ಒಳಗೆ ಎಲ್ಲ ಇರ್ತೈತಿ, ಬಾತ್ರೂಮ್ಸ್ ಇದೆಲ್ಲ. ಸೊ ನಾನು ಆ ಥರ ಕ್ಯಾರವನ್ ಒಳಗೆ ಒಂದು ಸಲನೂ ಸ್ಟೇ ಮಾಡಿಲ್ಲ. ನೆಕ್ಸ್ಟ್ ನೋಡೋಣ, ಯಾವಾಗಾದರೂ ಸಿಕ್ಕರೆ ಆಪರ್ಚುನಿಟಿ ಹೋಗಿ ಈ ಥರದ್ರೊಳಗೂ ಸ್ಟೇ ಮಾಡೋಣ ಅಂತ. ಅವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಸೊ ಇದು ನೋಡ್ರಿ, ಇಲ್ಲಿ ಫುಲ್ ಒಂದು ಏರಿಯಾ ಫುಲ್ ಕ್ಯಾರವನ್ನ. ಅದಾದ ತಕ್ಷಣ ನಾವು ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ನಾರ್ಫಾಕ್ ಸಿಟಿಗೆ ಹೋದ್ವಿ. ಸೊ ಇದು ಒಂಥರ ಶಾರ್ಟ್ ಆ್ಯಂಡ್ ಸ್ವೀಟ್ ಒನ್ ಸ್ಟೇ ಟ್ರಿಪ್ ಥರ ಆಗಿತ್ತು. ಮಸ್ತ್ ಇತ್ತು ಇದು ಫುಲ್ಲ. ಇಲ್ಲ ನಾವಷ್ಟೇ ಅಲ್ಲ, ನಮ್ದು ಫ್ರೆಂಡ್ಸ್ ಗ್ರೂಪ್ ಇತ್ತು, ಎಲ್ಲರೂ ಜೊತೆಗೆ ಹೋಗಿದ್ವಿ. ಆಮೇಲೆ ಇದು ಒಂದು ನಾರ್ಫಾಕ್ ಸಿಟಿ ಒಳಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ವಿ. ಸೊ ಬ್ರೇಕ್ಫಾಸ್ಟ್ ಅದು ವೆದರ್ ಸ್ಪೂನ್ ಅಂತ ಹೇಳಿ ಆ ರೆಸ್ಟೋರೆಂಟ್, ಅದ್ರದ್ದು ಬ್ಯಾಕ್ ಯಾರ್ಡ್ ಇದೆ, ನೋಡ್ಬೋದು ನೀವು. ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಫುಲ್ ಎಂಜಾಯ್ ಮಾಡತ್ತಾರ, ಮಕ್ಕಳಾಗಿರ್ಬೋದು, ಫ್ರೆಂಡ್ಸ್. ಅದು ಬ್ಯಾಕ್ ಯಾರ್ಡ್ ಒಳಗೆ, ಹೋಟೆಲ್ ರೆಸ್ಟೋರೆಂಟ್ ಬ್ಯಾಕ್ ಯಾರ್ಡ್ ಒಳಗೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಐತಿ ಇದು. ಅಲ್ಲೇನೋ ರಿವರ್ ಇತ್ತು. ಅದಾದ ತಕ್ಷಣ ನಾವು ಹಂಗೆ ವಾಕ್ ಅಂತ ಹೋದ್ವಿ, ಫುಲ್ ನೋಡೋಣ ಎಲ್ಲ ಅಲ್ಲಿ ಶಾಪ್ ಎಲ್ಲ ಹೆಂಗದಾವ ಏನಂಥೇಳಿ ಸಿಟಿ ಒಳಗೆ ಹೋದ್ವಿ. ಸೊ ಇದಾಗಿತ್ತು ಸಿಟಿ. ಆ್ಯಂಡ್ ಅಲ್ಲೇ ಒಂದು ಚರ್ಚ್ ಇತ್ತು, ನಿಯರ್ ಬೈ ಚರ್ಚ್. ಅದು ಮಸ್ತ್ ಇತ್ತು ಚರ್ಚ್ ಎಲ್ಲ. ಆರ್ಕಿಟೆಕ್ಟ್ ಆಗಿರ್ಬೋದು, ಅದೆಲ್ಲ ಫುಲ್ ಹಳೇ ಚರ್ಚ್ ಅನ್ಸುತ್ತೆ. ಸೊ ಚರ್ಚ್ ನೋಡ್ಕೊಂಬಂದು ಅಲ್ಲೇ ಇನ್ನೊಂದು ಮ್ಯೂಸಿಯಮ್ ಇತ್ತು, ಆ ಮ್ಯೂಸಿಯಮ್ ನೋಡೋಕ್ಕಂತ ಹೋದ್ವಿ. ಈ ಟೈಗರ್ ಏನೈತಲ್ಲ, ಇದು ಇಂಡಿಯನ್ ಟೈಗರ್ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಮ್ಯೂಸಿಯಮ್ ನೋಡ್ರಿ, ಇದು ಮ್ಯೂಸಿಯಮ್. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಹಂಗೆ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಮ್ಯೂಸಿಯಮ್ ಬಂದ್ವಿ.
ಮ್ಯೂಸಿಯಮ್ ನೋಡ್ಕೊಂಡೆ ನೆಕ್ಸ್ಟ್ ಒಂದು ಪಾರ್ಕ್ ಇತ್ತು. ಸೊ ಪಾರ್ಕ್ ಒಳಗೆ ಹೋಗಿ ಪಾರ್ಕೆಲ್ಲ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಸೊ ಫುಲ್ ಗ್ರೀನರಿ ಇತ್ತು, ಚಂದ ಇತ್ತು ಪಾರ್ಕ್ ನೋಡ್ಕೊಂಡು ವಾಪಸ್ ಹಂಗೆ ಇನ್ನೊಂದು ರೌಂಡ್ ಸಿಟಿ ಎಲ್ಲ ವಾಕ್ ಮಾಡಿಕೊಂಡು ಶಾಪಿಂಗ್ ಎಲ್ಲ ಹಂಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಡಿನ್ನರ್ ಮಾಡ್ಕೊಂಡು ನೈಟ್ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ವಾಪಸ್ ಎಲ್ಲರೂ ಮನೆಗೆ ಹೋದ್ವಿ. ಸೊ ಇದಾಗಿತ್ತು ನಮ್ಮದು ಶಾರ್ಟ್ ಆ್ಯಂಡ್ ಸ್ವೀಟ್ 1 ಡೇ ಟ್ರಿಪ್. ಮಸ್ತ್ ಇತ್ತು, 1 ಡೇ ಟ್ರಿಪ್ ಆಗಿದ್ರು. ಫುಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಜೊತೆ ಹೋದ್ರೆ ಫುಲ್ ಚಲೋ ಅನಿಸ್ತೈತಿ, ಎಲ್ಲರೂ ಇದ್ರೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆತಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. See you in my next videos. Bye bye.